ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋ ಸ್ವಾಗತ. ಇವತ್ತು ಎಂತ ಅಂದರೆ ಕುಯ್ಡಿ ಬಲಿಗೆ ಒಂದು ಕುಯ್ಡಿ ಸಿಕ್ಕಿದ. ಆ ಕುಯ್ಡಿ ಹಾಳಾಯ್ತಾಯ್ತು. ಒಂದು 10 kg ಇತ್ತೇನೋ, ಒಂದು 5,000 ರೂಪಾಯಿಗೆ ಹೊತ್ತಿತ್ತೇನೋ. ಅದ್ರದ್ದು ಲಾಸ್ ಆಯ್ತು ಇವತ್ತು ನಮಗೆ. ಅದು ಸಿಗ್ದು ಉಪ್ಪಾಗ್ತಿ ಅಂತ ಹೇಳ್ತಿದ್ದೇವೆ. ಅದ್ರ ವೀಡಿಯೋ ಮಾಡ್ತೆ ಕಾಂಬ ಬನ್ನಿ. ಆ ಕುಯ್ಡಿ ತಗೋಬರ್ತೀವಿ. ಆ ಕುಯ್ಡಿ ತಗೋಬೇಕು. ಕಾಣಿ ಕುಯ್ಡಿ ಎಷ್ಟು ಆಗಿತ್ತು ಹೇಳಿ. ಕಾಣಿ ತಗೊಳ್ತೀವಿ, ಉಪ್ಪು ಬೇಕು. ಕುಯ್ಡಿ ಕಾಮ್ಗೆ ಹಾಳಾದಂಗೆ ಇದೆ. ಎಷ್ಟು ಗೊತ್ತಿತ್ತು ಕಾಣಿ ಹಾಳಾಯ್ತು. ಹೌದಾ ಬಿಡ್ತೇವೆ. ಚಂದ ಯಾಕೆ ಮಾತ್ರ ಹಾಗಿತ್ತು ಕುಯ್ಡಿ ಕಾಮ್ ಆಗಿತ್ತೆ ಕಾಣಿ. ಹಾಳಾಯ್ತು ಅಂತ ಗೊತ್ತಿಲ್ಲ ಯಾರಿಗೆ. ಈಗ ಕುಯ್ಡಿ ಹಾಳಾದ್ದು ಎಲ್ಲ ಅಂತ ಹೇಳಿ ತೋರಿಸ್ತೆ ಕಾಣಿ. ಬನ್ನಿ ಈ ಕಾಣಿ ಇಲ್ಲಿ ಕಂಡ್ರೆ ಗೊತ್ತಾಯ್ತು. ಇಲ್ಲಿ ರೆಡ್ ಇರ್ಕು ಫುಲ್. ಇಲ್ಲಿ ಈಗ ವೈಟ್ ಆಯ್ತು ಅಂದರೆ ಹಾಳಾಯ್ತು ಅಂತೇಳಿ ಅರ್ಥ. ಆ ಡ್ಯಾಮೇಜ್ ಆದಂಗೆ ಇಲ್ಲ ಕೂಡ ಕಾಣ್ಗಳು ಕುಯ್ಡಿನೇ. ಅದೊಂದು ಕಲರ್ ಒಳ್ಳೆ 5,000 ಮತ್ತು ಮಾಸಲಿ 10 kg 9 kg ಅಂತ ಇತ್ತು ಕೂಡ. ಈಗ ಉಪ್ಪಾಗುದಿಲ್ಲ. ಈಗ ಕಾಣಿ ನಮ್ಮ ಅಜ್ಜವರು ಮೀನಿನ ಹೆಜ್ಜೆ ತೆಗಿತಿದ್ದಾರೆ. ಕಟ್ ಮಾಡಿದೆ ಅಂದರೆ ಕಷ್ಟ ಅಂಬ ಇದನ್ನು. ಅದ ನೀವು ಯೂಟ್ಯೂಬಿಗೆ ಹೋದ್ರಿ, ನೀವು ಫೇಮಸ್ ಆಯ್ಕಲ್ಲ ಅಜ್ಜಿ ಇವತ್ತು. ಊರಿಗೆ ಬಿಟ್ಟಿದೆ. ಹೌದಾ, ಹಾಗಾದ್ರೆ ನೀವು ಸುಮಾರು ಒರಿಸ್ದಾಗ ಫೇಮಸ್ ಆಯ್ರಿ. ಒಳ್ಳೆ ಕನ್ನಡ ಹುಡುಗ ಫುಲ್ ಕಟ್ ಮಾಡಿ ಈಗ ಎಲ್ಲರೂ ಹಾಳಾಯ್ತೀರಿ. ಒಂದು ಲಾಟ್ರಿ ಆತಿ ಇವತ್ತು. ಈ ಥರ ಫುಲ್ ಹೆದರಿ ತಕ್ಕಂತ ಫಸ್ಟ್, ಆಮೇಲೆ ಅಂತ ಮಾಡ್ತೇವೆ ಅಂತ ಹೇಳಿ ತೋರಿಸ್ತೇ ಕಾಣಿ. ಈಗ ಕಟ್ಟಿಂಗ್ ಮಾಡ್ತಿದ್ರೆ ಕಾಣಿ ಯಾವ ಥರ ಕಟ್ ಮಾಡೋದು ಅಂತ ಕಾಣಿ. ಉಪ್ಪು ಹಾಕೋದು ಆ ಮುಳ್ಳಿನಕ್ಕಿಂತ ಈಚಿಂದ ಕಟ್ ಮಾಡ್ತಾರೆ. ಹಾಳಾಯ್ತಾ? ಹಾಳಾಯ್ತಾ? ಪಲ್ಯ ಮಾಡ್ಬೋದಿಲ್ಲ ಅದು ಹೊಟ್ಟಿಗೆ ಹೊರಲಿ ಅದನ್ನು ಆಯ್ತು. ಮನ್ಸು ಬೇಗ ಹಿಂಗೆ ಮಾಡ್ರೆ ಹೆಂಗಾಗ್ತದೆ? ಮಂದಿ ಕೊಡ್ಬೋದಾ ಸರಿ. ಮಾರ ಮುಂಡಿ ಹೇಗಿದೆ ನೋಡಿ ಗೆಳೆಯರಿ. ಮಂಡಿ ಕಟ್ ಮಾಡ್ಕೊಂತ ಫಸ್ಟ್. ಈಗ ಹಿಂಗೆ 2 ಭಾಗ ಮಾಡಿ ಎಳೆ ಮಾಡ್ತಾರೆ. ಎಳೆ ಅಂದರೆ ಸಪೋರ್ ಉದ್ದ ಮಾಡಿ ಒಣಸುತ್ತೆ.
ಥರ ಯಾಡಿ ಮಾಡ್ತಾರೆ ಅಂತ ತೋರಿಸ್ತೀನಿ ಅಣ್ಣ ಈಗ. ಈಗ ಮತ್ತೊಂದು ಬದಿಗೆ ಕಟಿಂಗ್ ಆದಿತ್ತು ಗಾಣಿ. ನಿಮಗೆ ಫುಲ್ 2 ಭಾಗ ಮಾತ್ರ, ಅದಾದ್ಮೇಲೆ ತ್ವರ್ಕಿ ಎಲ್ಲ ಗಾಳಿ ಮಾಡ್ತಾರೆ ಗಾಣಿ, ಆ ಥರ ಮಾಡೋದು. ಇಲ್ಲಿ ಕಾಣಿ ಬನ್ನಿ ಕಾಣಿ. ಹಾಳಾಯ್ತು, ಉಪ್ಪ ಹಾಕೋದೀಗ. ಹೌದು ಅಲ್ಲೆಲ್ಲ ಆ ಮಂಡೆ ಗೊತ್ತಾಗ್ತದೆ, ಅದೊಂದು ಮಂಡಿ ಬೇಯ್ತಲ್ಲ ಆಚೆ, ಅದಕ್ಕೆ ರೆಡಿ ಇದೀಗ ಎಂತ ಮಾಡುದಕ್ಕ? ಹೇಳ ಪೀತಾ ಹಿಂದೋಗ. ಚರ್ಪಿ ಬಿಟ್ಟಿತ್ತಲ್ಲ, ಚರ್ಬಿ ಅಲ್ಲ ಬೆನ್ನಲ್ಲ ಯೂಟ್ಯೂಬ್ ಬರ್ತದೆ, ಕಾಮ್ ರೆಡಿ ಇರಿ ಅದಕ್ಕೆ. ಅದು ನೀವು ಕಳಿಸ್ತೀಯಲ್ಲ ಬಿಡು. ಸಬ್ಸ್ಕ್ರೈಬರ್ ಬೇಡ ಆಚೆ ಫಸ್ಟ್ ಕಾಣ್ಬೇಕು, ಪಟ್ಟೋಗಿ ಅಂತ ಇತ್ತ ಕಾಣ್ಬೇಕು. ಒಟ್ಟಂತ್ರ ಅದ್ರೊಳಗೆ ಗಾಳಿ ತುಂಬ ಇರೋದು. ಇದು ಈ ಮೀನಿನ ಹೆಸರು ಎಂತ? ಕುಯ್ಡಿ, ಬಾರಮಂಡಿ, 2-3 ಹೆಸರು ಐತಿ. ಕುಯ್ಡ ಇದು ಎಂತ ಕುಟ್ಲಿ ಒಟ್ಟಿಗೆ ಇರುತ್ತಲ್ಲ ಹಂಗಿಂದೆಲ್ಲ ಅದ. ಅದೇ ಕುಟ್ಲಿ ಮೀನಾಗಿರುತ್ತಲ್ಲ. ಹೆಜ್ರೆ ಎಷ್ಟು ದೊಡ್ಡದಲ್ಲ. ಮ್ಯಾಲಿನ ಕಾಮ್ ಸಣ್ಣ ಇದ್ದೀರಾ ಬೈರ 1 kg ಕಮ್ಮಿ ಹೋದಿತ್ತು ಕೇಳ, ಹಾಳಾಯ್ದಿರು ಕಮ್ಮಿ ರೇಟಿಗೆ ಹೋದಿತ್ತು. ಇದು ಎಳಿ ಎಳಿ ನೋಡುದು ಈಗ. ಯಾಡಿ ಮಾಡ್ತಾರೆ, ಯಾಡಿ ಮಾಡಿ ಮಾಡ್ತಾರೆ. ಇಲ್ಲ ಅಕ್ಕ ಮನಿ ಅಲ್ಲ ಒಟ್ಟದು ಅದ ಅದು ಕೊನಿ ಒಟ್ಟು ಹೊಡೆದೋಯ್ತಲ್ಲ ಪಾಪ, ಒಟ್ಟು ಹೊಡೆದೋಯ್ತು ಕಡೆ. ಹೊಟ್ಟೆ ಕೊನಿ ಕರ್ಲ ಅಷ್ಟು ಅದೇ ಅಷ್ಟೇ ಫುಲ್ ಮಾಂಸ ಫ್ರೆಶ್ ಒಳಗಿತ್ತಲ್ಲ, ಅರ್ಧ ಕೆಜಿ ಸಿಗೋದಿಲ್ಲ ಅಷ್ಟು ಇದಕ್ಕತ್ತಲ್ಲ. ಮಾಂಸನೇ ಅಲ್ಲ ಇಲ್ಲಿ ಕಡೆ ಬರಬೇಕು. ಇದು ಗಾಳಕ್ಕೆ ಹಾಕಿ ಮೀನಿಗೆ ಉಪ್ಪಾಕಿ ಅದು ತಿನ್ಕತ್ತಾ. ಹೌದಾ ಹೋಗ್ರಿ ತಿಂದು ಭಾಗ ಆಯ್ತು. ಹೇಳಷ್ಟು ಇದ ಇಲ್ಲಲ್ಲ, ಸಿಂಪಲ್ಲ ಅಷ್ಟೇ ಇಲ್ಲ. ಪಾಪಂಗ ಕಟ್ ಮಾಡಿ ಯಾಡಿ ಮಾಡ್ತೀವಿ. ಗಾಣಿಯ ಕುಯ್ಡಿ ಉಪ್ಪಾಕ್ರೆ ಮೇಲೆ ಹಿಂಗೆ ಆಯ್ತು ಗಾಣಿ, ಈ ಥರ ಯಾಡಿ ಮಾಡಿ ಒಣಸುದೀಗ. ಸ್ವಲ್ಪ ಬಾಲಿ ಕಟ್ ಮಾಡ್ರೋಡಿಲ್ಲ, ಸುಮಾರು ದಿನ ಒಣಸ್ಕೊಂಡು ಚೆನ್ನಾಗಿತ್ತು ಅಂತ ಗಾಣಿ. ಒಂದು ನೆಕ್ಸ್ಟ್ ವರ್ಷ ಈ ಥರ ಯಾಡಿ ಮಾಡು, ಯಾಡಿ ತೋರಿಸಿ ಈ ಥರ. ಒಣಸು ಬಿಡಿ ತೋರಿಸ್ತೀವಿ, ಎಲ್ಲಿ ಒಣಸ್ತಾರೆ ಅಂದರೆ ಈಗ
ಇರ್ಲಿ ನೀರಿರ್ಲಿ ನೀರಲ್ಲಿ ಹಾಕಿ ಮೀನನ್ನು ಒಣಸ್ತಾ ಇದ್ದಾರೆ. ಬಿಸಾಕಲ್ಲ. ಈ ಥರ ಒಂದು ಮಾಡ್ಲಿ ಬಚ್ಚ ಅದು ಬದಿ ಈಗ ಹೇಳ ಹಳೆಯರಿಗೆಲ್ಲ ಅನುಭವ ಇರುತ್ತೆ. ಹಳೆಯರಿಗೆ ಕೊಡಿ ಒಣಸೋದು. ಇರ್ಲಿ ಬಿಡಿ ಕಡೆಗಾರ ತೊರ್ಕಿ ಮೀನು ಇದೇ ಥರ ಒಣಸ್ತು. ತೊರ್ಕಿ ಮೀನು ಹಿಂಗೆ ಅದು ಯಾಳಿ ಮಾಡಿ ಒಣಸಿದ. ಮೊದಲೆಲ್ಲ ಸುಮಾರು ಒಣಸ್ತಿದ್ರು, ಈಗ ಒಣಸೋದೇ ಇಲ್ಲ. ಹಾಗೆ ಹಾಕಿ ಹಾಕಿ ಕಡೆಗಾರ ಕೆಲಸ ಮಾಡ್ತಾ ಇಕ್ಕಂಬಿಟ್ಟು ಪುರ್ಸೊತ್ತಿಲ್ಲ. ನಾವು ಒಣಗ್ತಾಪಲ್ಲ ನಿಮ್ಮ ಒಳಗೋಪಲ್ಲ ಕೆಲಸ ಒಳಗು ಅದೇನ ನಾನು ಗೊತ್ತು ತಿಂತಿಲ್ಲ ಅದು. ಮತ್ತೆ ಅದೀಗ ಎಲ್ಲ ಚೆಂದ ಚೆಂದ ಕೊಟ್ಬಿಡು. ಮುಖದ ಜಾಸ್ತಿ ಐತಿ ತಿನ್ಕೊ. ನಮ್ಮ ಸಬ್ಸ್ಕ್ರೈಬರ್ ಸಿಗಲ್ಲ ಇಲ್ದ ಬಂದರಿ ಕೊಡು ಬಂದರಿಗೆ ಕೊಡು. ಬೇಕಾದ ಬರ್ಕ. ಬೇಕಾದ್ರೆ ಬರ್ಕಂ ಎಲ್ಲರೂ ಬಂದರೆ ಯಾರು ಚೆಂದ ಚೆಂದ ತುಂಡು ಮಾಡಿ ಕೊಡ್ಕ. ಅಜ್ಜ, ಅದರ ಬದಿ ಹಾಕಿ ಈ ಮೀನನ್ನು ಸಾಧಾರಣವಾಗಿ ಎಷ್ಟು ದಿನ ಒಣಸ್ಬೇಕು? 5 ಸಾಲ 8 ದಿನವರೆಗೆ. 8 ದಿನ 8 ದಿನ ಒಣಸಿ ಇವತ್ತು 1 ಆಯಿತು. ಸರಿ ಒಣಸಿಲ್ಲ. ಮಂಡಿ ಬಿಸಿ ಹಾಕುವ ಇಲ್ಲ ಹತ್ತು kg ಕೂಡಿ ನಾನು ಅಲ್ಲ ಇಲ್ಲಿ ನೀವು ನೀವು ಮಂಡಿ ಬಿಸಿ ಹಾಕ್ತಾ ಮತ್ತೆ ಈಗ ಹೋಳಿ ಮಾಡಿಕ ಸಣ್ಣದಾಗ ಮತ್ತೆ ಇಡೀ ಮಾಡಿ ನಾಯಿ ಬಂದು ಅದು ಹೋಯ್ತು ಈಗ ಈಗ ನಾಯಿ ಎಲ್ಲ ಲೆಜೆಂಡ್ ಮಾರ ಹತ್ತೈತಿ. ಈಗ ನಾಯಿ ಗೊತ್ತಾಗ ಕೆಜಿ ಅದ ನೀನು ತೊರ್ಕೇಳಿ ಮಾಡೋದು ಅಡಿಗೆಗೆ ಅಂತ ಇದ್ದಂಗಿಲ್ಲ. ಇದು ಸುಮಾರು ಆಯ್ತು ಈಗ. ನೀವು ಒಳಗೋಗ ಆಯ್ತು ನಾವು ಒಳಸ್ತೀವಿ ಅದು ನೀರು ಹಾಕಿ ಇಡಕ್ಕೆ ಬಿಡಿ ಕಡೆ ಇಡಕ್ಕೆ ಆಗಲ್ಲ ನೀರಿಂದ ಪಟ್ಟ ಮಾಂಸ ಬೇಗ ಇದೆ ಬೇಡ ಹಾಕಿ ಇದಾಗಿ ದಕ್ಕೊಂಡು ಹೋಗಿ ಕಡೆ ಕಡೆ ಈಗ ಇಲ್ಲೊಂದು ಹಾಕ್ಲಕ್ಕ ಆಯ್ತಾ? ನೀವು ಎಗ್ರ ಮಾಡಿ ಸರ್ ಬರೀ ಮುಚ್ಚ ಮೇಲೆ ಬರೀ ಹೋಗಿ ಏನು ಬಿಟ್ಟು ಹಾಕಿ ಈಗ ನೀವು ಕಂಡ್ರಲ್ಲ ಇದೇ ಥರ ಅದನ್ನೊಂದು 8 ದಿನ ಒಣಸತ್ರ ಒಂದು ಹಾಕಿ ಅಷ್ಟೇ ಒಣಸಿ ಆದ್ಮೇಲೆ ಅದು ಒಣಕಟ್ಟಿ ಆಗ್ತದೆ. ಆಮೇಲೆಲ್ಲ ಸುಮಾರು ಜನ ಎಲ್ಲ ಕೇಂಡ್ ಐತಿ ಈಗ ಉಪ್ಪು ಹಾಕಿರ ಅಂತೇಳಿ ಅವರಿಗೆಲ್ಲ ಸೇರಿಸಿ ಕೊಡ್ಕ. ಮತ್ತು ನಿಮ್ಗೆ ಅಂತಾರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.